ನಮಸ್ತೆ ಎಲ್ಲರಿಗೂ. ಅಧ್ಯಾಯ 40ನ ಓದೋಕ್ಕೆ ನಾನು ಪುನಃ ನನ್ನೂರಿಗೆ ಬಂದಿದ್ದೀನಿ. ಚಿದಂಬರ ರಹಸ್ಯದ 40ನೇ ಅಧ್ಯಾಯ. ಇನ್ನು ಕೆಲವೇ ಪೇಜ್ಗಳಿದ್ದಾವೆ. ಐ ಥಾಟ್ ಇದನ್ನು ಇಲ್ಲೇ ಫಿನಿಷ್ ಮಾಡೋಣ ಅಂತ. ನಾಯ್ಸ್ ಕ್ಯಾನ್ಸಲೇಷನ್ ಹಾಕಲ್ಲ, ಯಾಕೆಂದರೆ ನನಗೆ ಈ ಬ್ಯಾಕ್ಗ್ರೌಂಡು, ಹಕ್ಕಿಗಳ ಚಿಲಿಪಿಲಿ, ನವಿಲುಗಳ ಕಲರು ಎಲ್ಲ ತುಂಬ ಚೆನ್ನಾಗಿದೆ. ಅಕಸ್ಮಾತ್ ತೀರಾ ಡಿಸ್ಟರ್ಬೆನ್ಸ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಾಯ್ಸ್ ಕ್ಯಾನ್ಸಲೇಷನ್ ಎನೇಬಲ್ ಮಾಡ್ತೀನಿ. ಸರಿ, ಇವಾಗ 40ನೇ ಅಧ್ಯಾಯನ ಶುರು ಮಾಡೋಣ. ಅಧ್ಯಾಯ 40. ಜಯರಾಮ್ ಬಳಿಗೆ ಮಾರನೇ ದಿನವೇ ಕೃಷ್ಣೇಗೌಡ ಹಾಜರಾದ. ಕೋಪಾವಿಷ್ಟನಾದ ಅವನು ನಾಟಕದ ಕಂಸನಂತೆ ಕಾಣ್ತಿದ್ದ. ಏನು ಸಾರ್, ತುರುಕ್ನವ್ರನ್ನ ಕಟ್ಟಿಕೊಳ್ತಾಳಂತೆ ನನ್ನ ಮಗಳು. ಕತ್ತರಿಸಿ 3 ತುಕಡ ಮಾಡಿ ಬಾವಿಗೆ ಎಸಿತೀನಿ ಅವಳನ್ನ. ಇನ್ನೂ ಹುಡುಗಿಯಲ್ಲ ಅಂತ ಕಾಲೇಜಿಗೆ ಕಳಿಸ್ತಿದ್ದೆ, ಇಲ್ದಿದ್ರೆ ಎಂದೋ ಅವಳನ್ನ ಮುಸುರೆ ತೊಳ್ಕೊಂಡು ಬಿದ್ದರು ಅಂತ ಓದ್ಬಿಡಿಸ್ತಿದ್ದೆ. ಮೇಷ್ಟ್ರು ರಾಮಚಂದ್ರ ಅವ್ರ ಹತ್ರ ಬುದ್ಧಿವಾದ ಹೇಳಿಸಿ ಅವಳು ಆದಿಗೆ ಬಂದರೆ ಸಮ, ಇಲ್ದಿದ್ರೆ ಅವಳು ನನ್ನ ಮನೇಲಂತೂ ಜೀವ ಸಮೇತ ಇರಂಗಿಲ್ಲ ಎಂದು ಅಬ್ಬರಿಸಿ ಕೂಗ್ದ. ಜಯರಾಮ್ಗೆ ಅರ್ಥವಾಯಿತು, ನಿನ್ನೆ ರಾಮಚಂದ್ರ ಚಿಂತಾಕ್ರಾಂತನಾದದ್ದು ಇದಕ್ಕೆ ಅಂತ. ಯುದ್ಧ ಪರ್ವ ಆರಂಭವಾಯಿತು. ಕೊನೆಗೂ ಕುರುಕ್ಷೇತ್ರಕ್ಕೆ ತಗೊಂಡೋಗಿ ಹಾಕಿದ್ಲು ಈ ದ್ರೌಪದಿ ಅಂತ. ತನ್ನ ಹಿಂದಿನ ಶಾಂತದನಿಯಲ್ಲೇ ಯಾರು ಹೇಳಿದರು ಇದನ್ನು ಎಂದು ಕೇಳ್ದ. ಯಾರು ಹೇಳೋದೇನೋ, ಹಿಂಗಂತ ಎಲ್ಲ ಕಡೆ ಗುಸುಗುಸು ವಾರ್ತೆ ಅಂತ ಸೆಕ್ರೆಟರಿ ರಾಮಾಚಾರಿ ಬಂದು ಹೇಳ್ದ. ಹೌದೇನೆ ಅಂತ ಆ ಬೇವರ್ಸಿ ಹುಡುಗಿನೇ ಕೇಳಿದೆ. ನನ್ನೆದ್ರೆ ನಾಚಿಕೆ ಇಲ್ಲದೆ ಬೊಗಳದ್ಲಲ್ಲ, ಆ ತುರುಕನ್ನೇ ನಾನು ಮದುವೆ ಆಗೋದು ಅಂತ. ಇನ್ನು ತಂದೆ ಅಂತ ನಂದೇನು ಉಳಿತೇಳಿ ಎಂದು ಕೂಗ್ದ. ಇದರೊಡನೆ ಅವನ ಹೆಂಡತಿ ಬೇರೆ ಮನೆಯಲ್ಲಿ ಕೊಂಕು ನುಡಿದು ಉರಿಯೋ ಗಾಯಕ್ಕೆ ಉಪ್ಪು ಸವರಿದ್ಲು. ನೀವು ಅಪ್ಪಂತವರಾಗಿದ್ದರೆ ಮಕ್ಕಳು ಹಾಗೆ ಇರ್ತಿದ್ವು, ನೀವು ತುರುಕರು ತಿರುಕರು ಯಾರಾದರೂ ಸರಿ ಅಂತ ಚಕ್ಕಂದ ಆಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಇರೋಳೊಬ್ಳು ಮಗಳು ಕೊಲ್ತೀನಿ ಕಡಿತೀನಿ ಅಂದರೆ ಇಷ್ಟೊಂದೆಲ್ಲ ಆಸ್ತಿ ಪಾಸ್ತಿ ದುಡ್ಡು ದುಗ್ಗಾಣಿ ಮಾಡಿದ ಯಾಕೆ ಮಣ್ಗ ಎಂದು ಅರ್ಧ ಮಗಳ ಮೇಲೂ ಅರ್ಧ ಗಂಡನ ಮೇಲೂ ಪ್ರಹಾರ ಮಾಡಿದ್ದು. ಜಯರಾಮ್ ಯೋಚಿಸಿ ಏನನ್ನೂ ನಿರ್ಧರಿಸ್ದ. ಈ ಊರಿನ ಗೋಳುಗಳೆಲ್ಲ ಉರಿಗಾರಿ ಒಮ್ಮೆ ಲಯವಾಗಲಿ ಎನಿಸ್ತೊಡಗಿತು. ಗಂಭೀರವಾಗಿ, ಆದರೆ ತೀರಾ ಕಟುವಾಗಿ, ಗೌಡ್ರೆ, ನೀವು ಅವಳನ್ನು ಕೊಲ್ಲೋದೋ ಮನೆ ಬಿಟ್ಟು ಓಡಿಸೋದೋ ಯಾವುದನ್ನೇ ಆದರೂ ಅದರ ಮುಂದಿನ ಪರಿಣಾಮಗಳನ್ನ ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಕೈಗೊಳ್ಳೋದು ವಾಸಿ. ಯಾಕಂದರೆ ನಾನು ತಿಳಿದಂತೆ ಪ್ರೀತಿಸಿದ ಹುಡುಗರನ್ನ ದಾರಿಗೆ ತರೋದು ಕಷ್ಟ. ನಾವು ದಾರಿಗೆ ತರೋದಕ್ಕೆ ಹೋದರೆ ಇನ್ನೂ ಬಿಗಿ ಮುಷ್ಟಿಲೇ ಹಿಡ್ಕೋತಾರೆ. ಹಾಗೂ ಕಷ್ಟಪಟ್ಟು ನಾವು ಯಾವುದನ್ನು ಹಾದಿ ಅಂತ ತಿಳಿದಿದ್ದೀವೋ ಅದಕ್ಕೆ ತಂದ್ವಿ ಅಂತ ಇಟ್ಕೊಳ್ಳಿ, ಅದರ ಪರಿಣಾಮ ಅವ್ರ ಜೀವಮಾನವೆಲ್ಲ ವ್ಯಾಪಿಸಿಬಿಟ್ಟು ಅವ್ರಿಗಾಗಲೇ ಸತ್ತಿದ್ರೆ ವಾಸಿ ಇತ್ತು ಅಂತ ನಮಗೆಲ್ಲ ಅನ್ಸೋಕೆ ಶುರುವಾಗುತ್ತೆ. ಅದಕ್ಕೆ ನೀವು ಈಗಲೇ ಸರಿಯಾದ ತೀರ್ಮಾನ ತೊಗೊಂಡ್ಬಿಡೋದು ವಾಸಿ ಎಂದ. ಜಯರಾಮನಂಥ ಮೃದು ಸ್ವಭಾವದ ಗೌರವಾನ್ವಿತ ವ್ಯಕ್ತಿ, ಎಲ್ಲರೂ ಮರ್ಯಾದೆ ಕೊಡುವಂಥ ಮನುಷ್ಯ ಹೀಗೆ ಹೇಳಿದ್ದನ್ನು ನೋಡಿ ಕೃಷ್ಣೇಗೌಡನಿಗೆ ಹೃದಯ ಆಳದಿಂದ ಎಂಥದೋ ಒಂದು ಥರ ದಿಗಿಲು ಆರಂಭವಾಯಿತು. ಸುಮ್ಮನಿರಿ ಗೌಡ್ರೆ, ಹಾಗೆಲ್ಲ ಮಾತಾಡಬೇಡಿ, ಏನೋ ಹುಡುಗರು, ನಾನೆಲ್ಲ ಹೇಳಿ ಸರಿ ಮಾಡ್ತೀನಿ ಇತ್ಯಾದಿ ಸಾಂತ್ವನ ವಚನಗಳನ್ನು ನಿರೀಕ್ಷಿಸಿ ಬಂದಿದ್ದ ಅವನಿಗೆ ಗಾಬರಿ ಆಯಿತು. ನೋಡಿ, ಒಲೆನವರಾದರೂ ಪರವಾಗಿರಲಿಲ್ಲ, ಇಂದೂ ಹಾಗಿದ್ರೆ ಸಾಕಿತ್ತು. ಎಲ್ಲ ಬಿಟ್ಟು ಹೋಗಿ ತುರ್ಕ, ತಂದೆ ತಾಯಿ ಇಲ್ಲದ ಬಿಕ್ನಾಸಿ, ಥುತ್, ನಾನಿರೋವರೆಗೆ ಇದೆಲ್ಲ ಸಾಧ್ಯ ಇಲ್ಲ, ನನ್ನ ಹೆಣ ಬಿದ್ದ ಮೇಲೆ ಅವ್ರು ಕಟ್ಕೋಬೇಕು ಎಂದು ಮೆಲ್ಲಿಗೆ ಅವಳನ್ನು ಕೊಲ್ಲುವ ಮಾತು ಬಿಟ್ಟು ಆತ್ಮಹತ್ಯೆ ಕಡೆ ತಿರುಗಿದ. ನೋಡಿ ಕೃಷ್ಣೇಗೌಡೆ, ನಿಮ್ಮ ಕಷ್ಟ ದುಃಖ ನನಗೂ ಅರ್ಥ ಆಗ್ತದೆ, ಆದರೆ ನಾವು ಇದನ್ನೆಲ್ಲ ಬಿಡಬೇಕು. ಏನಂದರೆ ನಮಗೋಸ್ಕರ ನಮ್ಮ ಮಕ್ಕಳು ಬದುಕಬೇಕು ಅನ್ನೋದನ್ನು. ಎಷ್ಟೋ ಜನ ಪ್ರೀತಿಸಿದವರು ಆಮೇಲೆ ತಮ್ಮ ವಿವೇಕದಿಂದಲೇ ತಮ್ಮ ದಾರಿ ಬೇರೆ ಮಾಡ್ಕೊಂಡಿದ್ದಾರೆ. ಆದರೆ ತಮ್ಮ ಬುದ್ಧಿಯಿಂದಲೇ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ, ಅವಳಿಗೆ ಅನ್ನಿಸ್ಬೇಕು. ಅದಕ್ಕಾಗಿ ನೀವು ಅವಳ ಮನವೊಲಿಸೋದು, ಕರುಣೆಗೆ ಪ್ರಯತ್ನಿಸೋದು ಇವು ಯಾವುದರಿಂದಲೂ ಇಲ್ಲ. ಅವೆಲ್ಲ ಏನು ಮಾಡೋದಕ್ಕೆ ಹೋದರೂ ಇನ್ನಷ್ಟು ಬಿಗಡಾಯಿಸ್ತದೆ. ನಿಮಗೆ ಇದರಿಂದ ನಿಜಕ್ಕೂ ತೊಂದರೆ ಅವಮಾನಗಳಾದರೆ ಅದು ನಿಮ್ಮ ಪಾಲಿಗೆ ಬಂದದ್ದು ಅಂತ ಎದುರಿಸ್ಬೇಕು ಅಷ್ಟೇ. ಜಯರಾಮ್ ಗಂಭೀರವಾಗಿ ಹೇಳ. ನಾನು ಹೇಳ್ತಾ ಇರೋದು ನಿಮ್ಮ ಸಮಾಧಾನಕ್ಕಲ್ಲ, ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ನೋ ಅದನ್ನು ಎಂದ. ಪಾಪಿ ಮುಂಡೆ, ಏನಾದರೂ ಸಾಯ್ಲಿ, ಅಪ್ಪ ಅಮ್ಮನಿಗಿಂತ ಆ ಬೇವರ್ಸಿ ತುರ್ಕ ಅವಳಿಗೆ ಹೆಚ್ಚಾದರೆ ನಾವೇನು ಮಾಡೋಣ ಹೇಳಿ? ನೀವು ಹೇಳ್ದಂಗೆ ನಾನು ಕಲ್ಮನಸು ಮಾಡಿಕೊಂಡು ಸುಮ್ಮನಿದ್ಬಿಡ್ತೀನಿ, ಏನಾದರೂ ಹಾಳಾಗಲಿ ಎಂದು ಹೇಳಿ ಜೀಪ್ ಹತ್ತಿ ಮಂಡಿ ಕಡೆ ಹೊರಟ. ಹೋಗುತ್ತಾ ಅವನು ಕಣ್ಣುಗಳು ಕಂಬನಿ ತುಂಬಿದ್ದನ್ನು ಜಯರಾಮ್ ಗಮನಿಸಿದ. ಇದು ಯಾಕೆ ಈ ಊರಿನ ಬದುಕು ಇಷ್ಟೊಂದು ಕ್ರೂರ ಅಸಹನೀಯವಾಗ್ತಾ ಇದೆ ಎಂದು ಚಿಂತಿಸಿದ. ಕೃಷ್ಣೇಗೌಡ ಜೀಪ್ನಲ್ಲಿ ಮಂಡಿಗೆ ತೆರಳಿ ಬಾಗಿಲು ತೆರೆದ ಕೊಂಚ ಹೊತ್ತಿನಲ್ಲೇ ತಲೆ ಬಿಸಿ ಆಚಾರಿ ಬಾಗಿಲಲ್ಲಿ ಹಾಜರಾದ. ಆ ವೇಳೆಗಾಗಲೇ ಅವನು ಕಾಲೇಜ್ ಪ್ರಿನ್ಸಿಪಲ್ ವೆಂಕಟರಾಯನ ಬಳಿ ಹೋಗಿ ಬಂದಿದ್ದ. ವೆಂಕಟರಾಯ ಬೆಳಿಗ್ಗೆಯೇ ಆಚಾರ್ಯನ್ನು ಹೇಳಿ ಕಳಿಸಿ ಕರೆಸ್ಕೊಂಡಿದ್ದ. ಅದಕ್ಕೆ ಕಾರಣ ಆಚಾರಿ ನುಡಿದ ಎಚ್ಚರಿಕೆ ಭವಿಷ್ಯ ನಿಜವಾಗಿದ್ದು. ಸೆಕ್ರೆಟರಿ ರಾಮಾಚಾರಿ ಪ್ರಿನ್ಸಿಪಲ್ರಿಗೆ ರಫಿ ಮತ್ತು ಜಯಂತಿ ಪ್ರಕರಣ ಹೇಳಿದಂತೆ. ಪ್ರಿನ್ಸಿಪಲ್ ಹೌಹಾರಿ ಕಂಗಾಲಾಗೋಗಿದ್ದ. ಇದೆಲ್ಲ ಸುಲೈಮಾನ್ ಬೇರಿ ಕಡೆಯವರ ಆಟ. ಪ್ರಿನ್ಸಿಪಲ್ರಿಗೆ ಕೆಟ್ಟ ಹೆಸರು ತರಲು ಈ ರಾಮಚಂದ್ರ ಮತ್ತು ಅವನ ಮಿತ್ರರು
ಸುಲೇಮಾನ್ ಬೇರೆ ಕಡೆ ಸೇರಿಕೊಂಡು ಮಸಲತ್ ನಡೆಸ್ತಿದ್ದಾರೆ ಎಂದು ಊಹಿಸಿದ. ಆಚಾರಿ ಬಂದ ಕೂಡಲೇ, ಆಚಾರ್ಯ ನೀವು ಹೇಳಿದ ಭವಿಷ್ಯ ಎಲ್ಲ ನಿಜವಾಗ್ತಾ ಬರ್ತಿದೆ. ನೀವು ಹೇಳಿದ್ರಲ್ಲ ಇದನ್ನು ಹಿಂಗೆ ಬಿಟ್ಕೊಂಡ್ರೆ ಕಾಲೇಜಿನಲ್ಲಿ ಮುಂದೆ ಅತ್ಯಾಚಾರ ಅನಾಚಾರ ನಡೀತವೆ ಅಂತ, ಇವತ್ತು ಆರಂಭ ಆಗಿದೆ ಅದು. ರಫಿ ಅಂತ ಒಬ್ಬ ತುರ್ಕ ಸೂಳೆ ಮಗ ನಮ್ಮ ಕೃಷ್ಣಗೌಡರ ಮಗಳು ಜಯಂತಿನ ಲವ್ ಮಾಡ್ತೀನಂತ ಬಗಲಿಗೆ ಹಾಕ್ಕೊಂಡಿದ್ದಾನೆ. ಇನ್ನೂ ಏನೆಲ್ಲ ನಡೆದು ಹೋಗಿದೆಯೋ ಗೊತ್ತಿಲ್ಲ. ಎಲ್ಲಿಗೆ ಬಂತು ನೋಡಿ ಸಾಬ್ರ ಆಟಾಟೋಪ ಎಂದು ಕಿರಿಸ್ದ. ಎಲ್ಲ ಕೇಳಿದೆ ವೆಂಕಟರಾಯರೇ. ರಾಮಾಚಾರಿ ನನಗೂ ವರ್ತಮಾನ ಮುಟ್ಟಿಸ್ದ. ನಾನು ಎಲ್ಲ ವಿಚಾರ ಮಾಡಿದೆ ಅಲ್ಲಿ ಇಲ್ಲಿ ಎಂದ ಆಚಾರಿ. ಏನು ವಿಚಾರ ಮಾಡೋದು ಬಿಡಿ, ಆ ಹಲ್ಕ ಹುಡುಗನ್ನ ಇವತ್ತೇ ಡಿಸ್ಮಿಸ್ ಮಾಡ್ತೀನಿ. ಆ ಹುಡುಗಿನ ಕರೆಸಿ ಮರ್ಯಾದೆಯಾಗಿ ಆ ಹುಡುಗನೇ ನನಗೆ ಕಿಚಾಯಿಸಿ ತೊಂದರೆ ಕೊಡ್ತಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಬರ್ದು ಕೊಡ್ತೀಯೋ ಇಲ್ಲ ಡಿಸ್ಮಿಸ್ ಮಾಡಲು ಅಂತ ಕೇಳ್ತೀನಿ. ಇದಕ್ಕೆಲ್ಲ ಅಯೋಗ್ಯ ಮೇಷ್ಟ್ರು ಅವನ ಜೊತೆಗಾರರದು ಕಿತಾಪತಿ. ಹುಡುಗಿರನ್ನ ಒಳಗೆ ಹಾಕ್ಕೊಂಡು ತಾವೊಂಚೂರು ಮಜಾ ಮಾಡೋದಕ್ಕೆ ಉಪಾಯ ನೋಡಿ. ಅವ್ನು ಯಾವಾಗ ಸುಲೇಮಾನ್ ಪಾರ್ಟಿ ಸೇರಿದ್ನೋ ಗೊತ್ತಾಗಲಿಲ್ಲ. ಮರ್ಯಾದೆಯಾಗಿ ಪಾಠ ಮಾಡ್ತೀಯೋ ಇಲ್ಲ ತುಮಕೂರಲ್ಲಿ ಆದಾಗಿ ಇಲ್ಲೂ ಆಗಬೇಕೋ ಅಂತ ವಾರ್ನಿಂಗ್ ಕೊಡ್ತೀನಿ. ಏನಾದರೂ ಗಲಾಟೆ ಮಾಡಿದ್ರೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಬೇಕು. ಆಚಾರಿ ಪ್ರಿನ್ಸಿಪಲ್ರ ಕೋಪಟೋಪ ಇಳಿಯೋವರೆಗೂ ತಾಳ್ಮೆಯಿಂದ ಕೇಳ್ದ. ವೆಂಕಟರಾಯರೇ, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ರಾಮಾಚಾರಿಗೆ ಎಲ್ಲ ವಿಷಯ ಗೊತ್ತಿಲ್ಲ. ನಾನು ವಿಚಾರ ಮಾಡಿದೆ. ಇವ್ರ ಜೊತೆಗೆ ನಮ್ಮೂರಿನ ಜಯರಾಮ ಅಂತ ಒಬ್ರು ಇದ್ದಾರೆ. ಅವನಿರೋವರೆಗೂ ನಾವು ಅವ್ರ ಮೇಲೆ ಇವರು ಮಜಾ ಮಾಡೋರು ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಅವನ್ನ ಕಂಡ್ರೆ ಎಲ್ರಿಗೂ ಗೌರವ. ಅವನ ಬೆಂಬಲ ಇವ್ರಿಗಿದ್ರೆ ನಾವು ಎದುರು ಹಾಕೊಳ್ಳೋದು ಒಳ್ಳೆಯದಲ್ಲ ಎಂದ. ಅವನೇ ಅವನ್ರಿ ಅಂಥ ದೊಡ್ಡ ಮನುಷ್ಯ, ನಂಗೆ ಗೊತ್ತಿಲ್ಲದೆ ಇರೋನು, ಮಂತ್ರಿನೋ MLAನೋ ಈ ಥರ ಪೋಲಿಗಳಿಗೆಲ್ಲ ಬೆಂಬಲ ಕೊಡ್ತಾನಲ್ಲ. ಮತ್ತು ಯಾರ್ರೀ ಅವನು? ನಾನು ಬಂದು 6 ವರ್ಷ ಆಯಿತು, ಇವತ್ತಿನವರೆಗೆ ಅವ್ನ ಮುಖ ನೋಡಿಲ್ಲ. ನಿಮಗೆ ಗೊತ್ತಿಲ್ಲ, ನಾನು ಸುಮಾರು ದಿನ ಅವನ್ನ ನೋಡಿರಲಿಲ್ಲ. ಆದರೂ ಅವನ್ನ ನೋಡದೇ ಇರೋರು ಗೌರವಿಸ್ತಾರೆ. ಅವನ ಬಗ್ಗೆ ಹೀನವಾಗಿ ಮಾತಾಡೋಕ್ಕೆ ಮನಸ್ಸು ಅಳುಕುತ್ತೆ. ಅವನು ಯಾವ ಅಧಿಕಾರದಲ್ಲೂ ಇಲ್ಲ, ಯಾವ ಪಾರ್ಟಿಗೂ ಸೇರಿಲ್ಲ. ನಮ್ಮೂರಿನ ಸಾಹಿತಿ ಕಣ್ರಿ, ಕವಿ ಅವನು. ಅದಕ್ಕೆ ಅವನ್ನ ನಮ್ಮವನು ಅಂತ ಎಲ್ಲ ಗೌರವಿಸ್ತಾರೆ. ಅವನು ಅದೇನು ಬರೆದಿದ್ದಾನೋ ನನಗೂ ಗೊತ್ತಿಲ್ಲ. ಆದರೂ ಅವನ್ನ ಗೌರವಿಸಿ ನಾವು ಮಾಡೋ ಅನ್ಯಾಯಕ್ಕೆಲ್ಲ ಪ್ರಾಯಶ್ಚಿತ ಮಾಡ್ಕೋತೀವಿ ಅಂತ ನನ್ನ ಹಾಗೆ ಎಲ್ಲರೂ ಒಳಗೊಳಗೆ ನಂಬ್ಕೊಂಡಿದ್ದಾರೆ. ಅವನ್ನ ಓದದೇ ಇರೋರು, ಅವನ್ನ ನೋಡದೇ ಇರೋರು ಎಲ್ಲರೂ ಕೂಡ. ಇದೊಂದು ನಂಬಿಕೆ, ಮೂಢನಂಬಿಕೆ ಅಂತ ಏನಾದರೂ ಅನ್ನಿ ನಮಗೆ ಗೊತ್ತಿಲ್ಲದಂಗೆ ನಮಗೆಲ್ಲ ಬಂದ್ಬಿಟ್ಟಿದೆ. ಹಾಗಾದರೆ ಇಂಥ ಅನಾಚಾರನೆಲ್ಲ ನಾನು ಪ್ರಿನ್ಸಿಪಲಾಗಿ ಕಣ್ಣಿಂದ ನೋಡ್ಕೊಂಡು ಹೆಂಗಪ್ಪ ಇರಲಿ ಎಂದು ದೈನ್ಯದಿಂದ ಒದರಿದ ವೆಂಕಟರಾಯ. ನೀವೀಗೆ ಅವ್ರ ಮೇಲೆ ಕ್ರಮ ತಗೊಂಡ್ರೋ ಅವ್ರ ಗುಂಪೆಲ್ಲ ನಮ್ಮ ವೆಂಕಟೇಶ್ವರ ದೇವಸ್ಥಾನದವರಿಗೆ ವಿರೋಧ ಆಗ್ತಾರೆ. ಆಮೇಲೆ ಸುಲೇಮಾನ್ ಸಾಬಿಗೆ ಅವರನ್ನು ತಮ್ಮ ಕಡೆ ಮಾಡ್ಕೊಳ್ಳೋದು ಸುಲಭ. ಅವರು ತಮ್ಮ ಕಡೆ ಆದರೆ ಸಾಬ್ರಿಗೆ ತಾಲೂಕು ಬೋರ್ಡು ನುಂಗೋದು ಸುಲಭ. ಈಗಾಗಲೇ ಹರಿಜನರನ್ನು ಸೇರಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ನನಗೇನು ತೋಚ್ತಾ ಇಲ್ಲ ಆಚಾರ್ಯ, ನೀವೇ ಏನಾದರೂ ದಿಕ್ಕು ತೋರಿಸ್ಬೇಕು ಎಂದು ಕಿಂಗ್ ಕರ್ತವ್ಯ ಮೂಡನಾಗಿ ಪ್ರಿನ್ಸಿಪಲ್ ವೆಂಕಟರಾಯ ಕುಕ್ಕರಿಸ್ದ. ಈ ಆಚಾರಿ ತಲೆ ಇನ್ನೂ ಖಾಲಿ ಆಗಿಲ್ಲ ವೆಂಕಟರಾಯ. ಈ ಪರಿಸ್ಥಿತಿ ನಮಗೆ ನಿಜವಾಗ್ಲೂ ಒಳ್ಳೆಯದಕ್ಕೆ ಬಂದಿರೋದು. ಮುಖ್ಯ ನಾವು ನೀವು ಎಲ್ಲ ಸ್ವಲ್ಪ ಚಾತುರ್ಯ ತೋರಿಸ್ಬೇಕು. ಆ ಸಾಬ್ರ ಹುಡುಗನ್ನ ಹಿಂದೂ ಜಾತಿಗೆ ಸೇರಿಕೊಳ್ಳೋ ಹಾಗೆ ಒಪ್ತೀವಿ ಅಂತ ಕೃಷ್ಣೇಗೌಡರಲ್ಲಿ ಕೈಲಿ ಹೇಳಿಸ್ಬೇಕು. ಮೋಹನ್ದ ಕಾರದಲ್ಲಿ ಇರ್ತಾನೆ ಆ ತುರ್ಕ ಮುಂಡೆ ಗಂಡ. ಹುಡುಗಿ ಸಿಕ್ಕರೆ ಸಾಕಂತ ಎಲ್ಲದಕ್ಕೂ ಆಗಲಿ ಅಂತಾನೆ. ಆಮೇಲೆ ಸುಲೇಮಾನ್ ಬೇರೆ ಕಡೆಯವರು ಸಾಬ್ರನ್ನ ಮತಾಂತರ ಮಾಡೋದಕ್ಕೆ ಮೊದಲು ನಾವು ಸ್ವಾಮೀಜಿಗಳನ್ನ ಕರೆಸಿ ಅವನ್ನ ಗಂಗಾಜಲದಿಂದ ಶುದ್ಧಿ ಮಾಡಿ ಹಿಂದೂ ಮತಕ್ಕೆ ಸೇರಿಸ್ಬಿಡ್ಬೇಕು. ಸಾಬ್ರೆ ಹಿಂದೂ ಧರ್ಮ ಸ್ವೀಕರಿಸಿದ್ದಾರೆ ಅಂತ ಗುಲ್ಲೆಬ್ಬಿಸ್ಬಿಡ್ಬೇಕು. ಏನಂತೀರಾ ಎಂದು ತನ್ನ ಅಪೂರ್ವ ಪ್ರತಿಭೆಯನ್ನು ಆಚಾರ್ಯ ಪ್ರದರ್ಶಿಸಿದ. ಹಿಂದೂ ಧರ್ಮದ ಪ್ರಕಾರ ಹೇಗಾಗುತ್ತೆ ಆಚಾರ್ಯ ಎಂದು ಪ್ರಿನ್ಸಿಪಲ್ ಕೊಂಕು ತೆಗೆದ. ಇದು ಯಾವ ತರಲೆ ಹಿಂದೂ ಧರ್ಮ ರೀ. ಈಗ ಈ ಸಾಬ್ರನ್ನ ಮಟ್ಟ ಹಾಕೋಣ, ಆಮೇಲೆ ಹಿಂದೂ ಧರ್ಮ ವಿಚಾರಿಸ್ಕೊಳ್ಳೋಣ. ಅದಕ್ಕೆಲ್ಲ ಬೇಕಾದರೆ ಆ ಸ್ವಾಮಿಗಳು ತಲೆ ಕೆಡಿಸ್ಕೊಳ್ಳಿ. ಯಾರ್ದೋ ಹುಡುಗಿ ಯಾರ್ದೋ ಹುಡುಗ, ನನಗೆ ನಿಮಗೆ ಏನಾಗಬೇಕಾಗಿದೆ? ಸಾಬ್ರು ಬಿಟ್ಟು ಬಾಣ ಅವ್ರಿಗೆ ತಿರುಗಿಸ್ಬಿಡ್ಬೇಕು. ಸಾಬ್ರೆ ಹಿಂದೂ ಧರ್ಮಕ್ಕೆ ಸೇರ್ತಿದಾರಂತ ಹಬ್ಬಿಸ್ಬಿಡ್ಬೇಕು. ಧೈರ್ಯ ಇಲ್ದವ್ರನ್ನ ಧರ್ಮ ರಕ್ಷಣೆ ಮಾಡತ್ತೇನೆ ರೀ ಎಂದು ಆಚಾರ್ಯ ಹೇಳ್ದ. ಇದಕ್ಕಿದಂತೆ ಪ್ರಿನ್ಸಿಪಲ್ರಿಗೆ ಜ್ಞಾನೋದಯವಾದಂತಾಯಿತು. ಆಚಾರಿ ಆಧುನಿಕ ಶಂಕರಾಚಾರ್ಯನಾಗಿ ಕಂಡ. ಕರೆಕ್ಟ್ ನೀವು ಹೇಳೋದು ಆಚಾರ್ಯ. ನಾವ್ಯಾಕೆ ಶಿಸ್ತಿನ ಕ್ರಮ ಅಂತ ಯಾರನ್ನಾದರೂ ಮೈ ಮೇಲೆ ಹಾಕೊಳ್ಳೋಣ? ಅವನುಂಟು ಅವಳುಂಟು, ಬಂದಿದ್ದವು ಅನುಭವಿಸ್ತಾರೆ ಎಂದು ವೆಂಕಟರಾಯ ತೀರ್ಮಾನಕ್ಕೆ ಬಂದ. ಇದು ನೋಡಿ ಬುದ್ಧಿವಂತಿಕೆ ಲಕ್ಷಣ. ಗೋಡಾ ಹೇ ಮೈದಾನ್ ಹೇ, ಏನಂತೀರಾ ಎಂದು ಆಚಾರ್ಯ ಅಲ್ಲಿಂದ ಕಾಲ್ಕಿತ್ತ ಕೃಷ್ಣೇಗೌಡನ ಮಂಡಿ ಕಡೆಗೆ. ಆಚಾರಿಗೆ ಹೆಂಗಸರಿಗೆ ಜಾಡು ಮೂಸ್ಕೊಂಡು ತಿರುಗಿ ತನ್ನದೇ ಆದ ಜೀವನ ದರ್ಶನ ಒಂದು ಸಿದ್ಧಿಸಿತ್ತು. ಅವನು ಹೆಚ್ಚು ಕಡಿಮೆ ಪಕ್ಕಾ ವಿಚಾರವಾದಿಯಾಗಿ ಯಾವುದನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವುದರಲ್ಲಿ ನಿಷ್ಣಾತವಾಗಿದ್ದ. ಅವನು ಸಾಬ್ರ ಬಗ್ಗೆಯೂ ಹಿಂದೂಗಳ ಬಗ್ಗೆಯೂ ವಾಸ್ತವವಾಗಿ ನಿರ್ಲಿಪ್ತನಾಗಿದ್ದ. ಸುಲೇಮಾನ್ ಬೇರಿಯನ್ನು ನಾಶ ಮಾಡುವುದೊಂದೇ ಅವನ ಗುರಿಯಾಗಿತ್ತು. ಅದಕ್ಕಾಗಿ ಅವನು ವೆಂಕಟೇಶ್ವರ ಭಕ್ತರನ್ನು ಉಪಯೋಗಿಸ್ತಿದ್ದ. ಇದಕ್ಕೇನು ಕಾರಣವೆಂದು ಕೃಷ್ಣೇಗೌಡನಿಗೆ ಗೊತ್ತಾಗಿತ್ತು. ಕೃಷ್ಣೇಗೌಡನ ಮಂಡಿಯಲ್ಲಿ ಗಿರಾಕಿಗಳ್ಯಾರೂ ಇರಲಿಲ್ಲ. ವಿಷಯ ತಿಳಿತಾ ಆಚಾರ್ಯ ಎಂದ ಗೌಡ. ತಿಳಿತಯ್ಯ, ತಿಳ್ಕೊಂಡೇ ಬಂದೆ.
ನನ್ನ ಹೊಟ್ಟೆಗೆ ಕೊಳ್ಳಿ ಇಟ್ಲಲ್ಲಯ್ಯ ನನ್ನ ಮಗಳು. ನೋಡೋ ಇದನ್ನೇ ಅನ್ನೋದು ವಿಧಿಲೇಲೆ ಅಂತ. ಏನು ಮಾಡೋದು, ಅವರಿಬ್ಬರನ್ನು ಕತ್ತರಿಸಿ ಕೊಂದೇ ಆಗ್ತಿದ್ದೆ. ಆ ಜಯರಾಮ್ ಹತ್ರ ಹೋಗಿ ಹೇಳ್ದೆ. ಆತ ಏನೋ 4 ಮಾತು ಹೇಳ್ದ. ಏನೋ ಒಂಥರ ಮನಸ್ಸಿಗೆ ತಾಕ್ತು. ನಾನು ನಾಳೆ ಸಾಯೋನೆ, ಯಾಕೆ ಇರೋರಿಗೆ ತೊಂದರೆ ಕೊಡಲಿ ಅಂತ ಅನ್ನಿಸ್ತು. ಸರಿಯಪ್ಪ, ಸಾಯೋವರೆಗೂ ನಾವು ಇರೋರೇ ತಾನೇ, ಏನಾದರೂ ಸತ್ಕೊಡ್ಲಿ, ಕಲ್ಲು ಮನಸ್ಸು ಮಾಡ್ಕೊಂಡಿರ್ತೀನಿ ಅಂತ ಜಯರಾಮ್ಗೆ ಹೇಳಿ ಬಂದ್ಬಿಟ್ಟೆ. ಏನಂದೆ? ಏನಾದರೂ ಸತ್ಕೊಡ್ಲಿ ಅಂತ ಸುಮ್ಮನಿರೋದು. ಸಾವಿರ ಉಮೇದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಸುಲೇಮಾನ್ ಬೇರಿ ನಿನ್ನ ಮಗಳಿಗೆ ಬುರ್ಕ ಹಾಕಿಸಿ ನಿನ್ನ ಕಣ್ಣೆದುರಾಗಿ ಮೆರವಣಿಗೆ ಮಾಡ್ತಾನೆ, ಆಚಾರ್ಯ ಹೇಳ್ದ. ಮತ್ತೆ ಕೃಷ್ಣೇಗೌಡನ ಕಣ್ಣೆದುರು ಅನೇಕ ಭಯಾನಕ ದೃಶ್ಯಗಳು ಒಂದೊಂದಾಗಿ ಸುಳಿದು ಕಣ್ಣಲ್ಲಿ ನೀರಾಡತೊಡಗಿತು. ಆಚಾರಿ, ನೀನು ನನ್ನ ಹೊಟ್ಟೆಗೆ ಕೊಳ್ಳಿ ಹಿಡ್ದಾಗ ಬಂದೇನೋ. ನೀನು ಸುಲೇಮಾನ್ ಬೇರಿ ಮೇಲೆ ವಿಷಯ ಕಾರೋದು ಯಾಕಂತ ನನಗೆ ಗೊತ್ತು. ಕರೆಕ್ಟ್, ನಿನ್ನ ಹತ್ರ ನನಗೇನಯ್ಯ ಗುಟ್ಟು? ಆ ಸೂಳೆ ಮಗ 4-6 ಜನ ಪುಂಡ್ರನ್ನ ಜಮಾತ್ನವರು ಅಂತ ಇಟ್ಕೊಂಡು ಇಲ್ಲೊಬ್ಳು ರಷ್ಯಾ ಅಂತ ಇದ್ಲು, ಚಿಂದಂತ ಹೆಂಗ್ಸು, ಅವಳನ್ನ ಊರು ಬಿಟ್ಟು ಓಡಿಸ್ದ. ಆ ಕಾಫರ್ ಸೂಳೆ ಮಗನ ಹತ್ರ ಮಲಗ್ತೀಯ, ಮಸೀದಿಗೆ ಪಂಚಾಯಿತಿ ಆಗ್ತೀವಿ ಅಂತ ಎದುರಿಸಿ ಊರು ಬಿಡಿಸ್ದ. ಅದಕ್ಕೆ ಅವನ ಮೇಲೆ ರೊಚ್ಚು ತೀರಿಸ್ತಿದ್ದೀನಿ, ಸರಿನಾ? ಅವನ ಹಣದ ಬಲ ಹೆಚ್ಚೋ ನನ್ನ ಬುದ್ಧಿ ಬಲ ಹೆಚ್ಚೋ ತೋರಿಸ್ತೀನಿ. ಇರಲಿ, ನೀನು ಸ್ವಂತ ವಿಷಯ ಎತ್ತಿದೆಯಲ್ಲ, ಅದಕ್ಕೆ ಕೇಳ್ತೀನಿ. ನಿನಗೇನಯ್ಯ ಸಾಬ್ರ ಮೇಲೆ ದ್ವೇಷ? ನಿನ್ನ ತೋಟಕ್ಕೆ ಒಬ್ಳು ನಜರತ್ ಅಂತ ಬರ್ತಿದ್ಲಲ್ಲ, ಮುಚ್ಚುಮರೆ ಯಾಕೆ? ಅವಳಿಗೇನಾದರೂ ಬೇರೆ ಥರ ಇತ್ತೋ, ನಿನ್ನ ಹೆಂಡತಿ ಥರನೇ ಇತ್ತೋ? ತೊತ್ತೇರಿ, ಈಗ ಯಾಕೋ ಅದೆಲ್ಲ? ಅಲ್ಲ ಹೇಳು, ನಿನಗೂ ಸಾಬ್ರ ಮೇಲೇನಿದೆ? ಎಲ್ರಿಗೂ ಇರೋದೇ ಅವ್ರಿಗೂ ಇರೋದು. ನೀನು ಸುಲೇಮಾನ್ ಬೇರಿನ ಮುರಿಬೇಕಂತಿರೋದು ಯಾಕೆ? ನಿನ್ನ ಮಂಡಿ ಎದುರು ಅವ್ನು ಮಂಡಿ ತೆರಿತಾನೆ, ತಾಲೂಕು ಬೋರ್ಡಲ್ಲಿ ನಿನ್ನ ವಿರುದ್ಧ ನಿಲ್ತಾನೆ ಅಲ್ವಾ? ಹಂಗೆ ನಾನು. ಸರಿಯಪ್ಪ, ನನಗೀಗ ಬಂದಿರೋ ತೊಂದರೆ ತಡಿ, ಅಲ್ಲಿಗೆ ಬಂದೆ. ಏನಾದರೂ ಹಾಳಾಗಲಿ ಅಂತ ಸುಮ್ಮನಿರೋ ಕಾಲ ಅಲ್ಲ ಇದು. ಮರ್ಯಾದೆ ಉಳಿಸ್ಕೋಬೇಕು. ನಿನ್ನ ಮಗಳು ಅವನ್ನ ಪ್ರೀತಿಸೋದಾದರೆ ಹಿಂದೂ ಧರ್ಮಕ್ಕೆ ಅವ್ನು ಸೇರಬೇಕು. ಅವನಿಗೂ ತಂದೆ ಇಲ್ಲ, ತಾಯಿ ಇಲ್ಲ, ನಿಂಗೂ ಗಂಡು ಮಕ್ಕಳಿಲ್ಲ. ಸುಮ್ಮನೆ ತುರ್ಕ ಅಂತ ತೆಗಳಿದ್ರೆ ಏನು ಬಂತು? ನಮಗಿರೋದೇ ಅವನಿಗೂ ಇರೋದು. ಏನಂದರೆ ಮುಂಜಿ ಅಂತ ಮಾಡಿ ಚೂರು ಕುಯ್ದಿರ್ತಾರೆ ಅಷ್ಟೇ. ಸ್ವಾಮಿಗಳನ್ನ ಕರೆಸಿ ಗಂಗಾಲ ಜಲದಲ್ಲಿ ಅವನ್ನ ಶುದ್ಧಿ ಮಾಡಿ ಹಿಂದೂ ಮಾಡಿಬಿಡೋಣ. ಅವರೆಲ್ಲ ಒಂದೊಂದು ಕಾಲದಲ್ಲಿ ಹಿಂದೂಗಳೇ ಅಲ್ವೇನಯ್ಯ? ನಾವೇ ಅವರನ್ನು ಅದ್ದೂರಿಲಿ ಮೆರವಣಿಗೆ ಮಾಡಿ ಸಾಬ್ರ ಬಾಣ ಸಾಬ್ರಿಗೆ ಬಿಡೋಣ. ಇವೆಲ್ಲ ಆಗೋ ಹೋಗೋ ವಿಷಯ. ನೀನು ಈ ಬ್ರಾಹ್ಮಣರು ಬೇರೆ ಹಿಂದೂ ಧರ್ಮಕ್ಕೆ ಇದೆಲ್ಲ ನಿಷೇಧ ಅಂತ ತೆಗಿತಾರೆ. ಬ್ರಾಹ್ಮರಂತೆ ನರಿಗಳು. ಈಗೇನಾದರೂ ತಕರಾರು ತೆಗೆದ್ರೆ ನಿಮ್ಮ ಹೆಂಡ್ರೆಲ್ಲ ಸುಲೇಮಾನ್ ಬ್ಯಾರಿ ಕಡೆಯವ್ರಿಗೆ ಬಸರಾಗ್ತಾರೆ ಅಂತ ಹೇಳಿದ್ರೆ ಸಾಕು, ಎದುರಿ ಸತ್ತೋಗ್ತಾರೆ. ಕೃಷ್ಣಪ್ಪನ ಮುಖದಲ್ಲಿ ಒಂದು ಚಿಂತೆಯ ವಿಷಾದದ ನಗೆ ಸುಳಿಯಿತು. ಆಚಾರಿ ಪರಿಸ್ಥಿತಿಯನ್ನು ತೀರಾ ಸರಳಗೊಳಿಸಿ ಪರಿಹಾರ ಹೇಳುತ್ತಿದ್ದಂತೆ ಕಂಡಿತು. ಜಾತಿಯ ಜಟಿಲ ತೊಡಕುಗಳು ಈ ಸಮಾಜದಲ್ಲಿ ಇನ್ನೂ ಆಳವಾಗಿ ಅನಂತವಾಗಿ ಬೇರಿರುವುದನ್ನು ಕೃಷ್ಣಪ್ಪನ ಹೃದಯ ಹೇಳ್ತಿತ್ತು. ಅವನಿಗೆ ಜಯರಾಮನ ಪ್ರತಿಕ್ರಿಯೆಯೇ ಹೆಚ್ಚು ನಿಜವೆಂದೆನಿಸಿತು. ಆಚಾರಿ ಎಂದೋ ಹಿಂದೂ ಧರ್ಮಕ್ಕೆ ತಿಲಾಂಜಲಿ ಕೊಟ್ಟಿದ್ದು ಅವನ ಧರ್ಮವೇ ಬೇರೆಯಾಗಿತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ಆಚಾರಿ ಎನ್ನುವ ಅವಧೂತ ತೋರಿಸಿದ ದಾರಿಯಲ್ಲದೆ ಬೇರೇನೂ ಅವನಿಗೆ ಕಾಣಲಿಲ್ಲ.